ಸ್ಯಾರಿಡಾನ್ ಪ್ರಾಯೋಜಿತ ತಲೆನೋವು ಸುದ್ದಿಗೆ ಸ್ವಾಗತ. ನಾನು ಭಾವನಾ. ಇನ್ನೇನು 2014ಕ್ಕೆ ಅಂತಿಮ ವಿದಾಯ ಹೇಳೋ ಘಟ್ಟಕ್ಕೆ ಬಂದಿದ್ದೀವಿ. ಹೊಸ ವರ್ಷದ ಆರಂಭಕ್ಕೆ ಸಿದ್ಧರಾಗಿದ್ದೀವಿ. ಕಳೆದು ಹೋದ ವರ್ಷದಲ್ಲಿ ಸಾಕಷ್ಟು ವಿಷಯಗಳು ಕಾಡಿದ್ದುಂಟು. ಆದರೆ ನಮ್ಮ ಸಿಎಂ ಸಾಹೇಬ್ರ ತಲೆ ತಿಂದ ತಲೆನೋವು ಸುದ್ದಿಗಳು ಯಾವುವು, ಅವುಗಳನ್ನು ಅವರು ಹೇಗೆ ನಿಭಾಯಿಸಿದ್ರು ಅಂತ ನಾವು ನಿಮಗೆ ತೋರಿಸ್ತೀವಿ, ನೋಡಿ. ಕರ್ನಾಟಕದಲ್ಲಿ ಭಾರೀ ಬಹುಮತದೊಂದಿಗೆ ಜಯಭೇರಿ ಬಾರಿಸಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಈ ಫಲಿತಾಂಶಕ್ಕೆ ಸಾಕಷ್ಟು ಶ್ರಮ ಹಾಕಿದ್ದು ಈಗಿನ ಸಿಎಂ ಸಿದ್ದರಾಮಯ್ಯ. ಅವರ ಪರಿಶ್ರಮಕ್ಕೆ ಮೆಚ್ಚಿದ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಡ್ತು. ಆದರೆ ತಮಾಷೆ ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದೇ ಅವರಿಗೆ ದೊಡ್ಡ ತಲೆನೋವಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಮೊದಲು ತಲೆನೋವಾಗಿದ್ದು ಸಚಿವ ಸಂಪುಟ ರಚನೆ. ಅಂದು ಯಾಕೆ ಅವರಿಗೆ ತಲೆನೋವು ಅಂದ್ರೆ ಸಿಎಂ ಅವರು ಕಳಂಕಿತರನ್ನ ಸಂಪುಟದಿಂದ ದೂರ ಇಟ್ಟಿದ್ದಕ್ಕೆ. ಹಿಂದಿನ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದಲ್ಲಿ ತನ್ನ ಮಾನ ಹರಾಜು ಹಾಕೊಂಡಿದ್ದನ್ನ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ಅದಕ್ಕೆ ನಮಗೂ ಅದೇ ಗತಿ ಬರಬಾರ್ದು ಅಂದ್ಕೊಂಡು ತಮ್ಮ ಸರ್ಕಾರ ಕಳಂಕರಹಿತ ಸರ್ಕಾರ ಮಾಡಬೇಕು ಅಂತ ನಿಂತರು. ಹಾಗಾಗಿ ತಮ್ಮ ಗಂಭೀರ ಆರೋಪ ಹೊತ್ತಿದ್ದ ಪ್ರಭಾವಿ ನಾಯಕರಿಗೆ ಸಂಪುಟದಲ್ಲಿ ಅವಕಾಶ ನೀಡಲೇ ಇಲ್ಲ ಸಿಎಂ ಸಿದ್ದರಾಮಯ್ಯನವರು. ಇನ್ನೇನು ನಾವು ಸಚಿವರಾಗೇ ಬಿಟ್ವಿ ಅಂದ್ಕೊಂಡಿದ್ದ ಡಿಕೆ ಶಿವಕುಮಾರ್, ರೋಷನ್ ಬೇಗ್, ರಮೇಶ್ ಕುಮಾರ್, ವೀರಣ್ಣ ಮತ್ತಿಕಟ್ಟಿ ಇವರೆಲ್ಲರಿಗೂ ಖಾತೆ ಸಿಗಲೇ ಇಲ್ಲ. ಅದಕ್ಕೆ ಕೆಲವರು ಖಾತೆಗಾಗಿ ಖ್ಯಾತೆ ಶುರು ಮಾಡಿಕೊಂಡ್ರು. ಇವರೆಲ್ಲರ ಖ್ಯಾತೆ ಸಿಎಂ ಅವರಿಗೆ ದೊಡ್ಡ ತಲೆನೋವು ಆಯಿತು. ಇನ್ನೂ ಆಗ್ತಾನೇ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂದು ದೊಡ್ಡ ತಲೆನೋವು. ಆದರೂ ಗಟ್ಟಿ ಮನಸ್ಸಿನ ಸಿದ್ದರಾಮಯ್ಯನವರು ಇವರ ಖ್ಯಾತೆಗೆ ಬಗ್ಲೇ ಇಲ್ಲ. ತಲೆನೋವು ಬಂದರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇವರ ತಲೆನೋವನ್ನ ಹೇಗಾದ್ರೂ ಮಾಡಿ ಹೆಚ್ಚಿಸಬೇಕು ಅಂತ ಕೆಲವರು ಮತ್ತೊಂದು ಪ್ಲಾನ್ ಮಾಡಿಕೊಂಡ್ರು. ಏನ್ ಮಾಡ್ಕೊಂಡ್ರು ಅಂದ್ರೆ ತಮ್ಮ ಕ್ಷೇತ್ರದಲ್ಲಿಯೇ ದೊಡ್ಡ ಅಭಿಮಾನಿಗಳ ಗುಂಪನ್ನ ಬೀದಿಗೆ ಬಿಟ್ಟು ತಮ್ಮ ನಾಯಕರನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳಲೇಬೇಕು ಅಂತ ಪ್ರತಿಭಟನೆನೂ ಮಾಡಿಸಿದ್ರು. ಪಾಪ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡೋ ಸಹಜ, ಆದ್ರೆ ತಮ್ಮವೇ ಹೀಗೆಲ್ಲ ಮಾಡೋಕ್ ಶುರು ಇಟ್ಕೊಂಡ್ರಲ್ಲ ಅಂತ ಸಿಎಂ ಅವರ ತಲೆನೋವು ಬಿಸಿ ಮತ್ತಷ್ಟು ಹೆಚ್ಚಾಗ್ತಾ ಹೋಯ್ತು. ಅದರ ಜೊತೆಗೆ ಸಿಎಂ ಅವರಿಗೆ ದೊಡ್ಡ ತಲೆನೋವಾಗಿರೋದು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು ಕೂಡ ತಮ್ಮ ಆಸೆಯನ್ನೇನು ಮುಚ್ಚಿಟ್ಟಿರಲಿಲ್ಲ. ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಹುದ್ದೆ ಬೇಕಾಗಿತ್ತು, ಜೊತೆಗೆ ಒಂದು ಒಳ್ಳೆ ಖಾತೆನೂ ಬೇಕಿತ್ತು. ಆದ್ರೆ ಅದ್ಯಾಕೋ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಸುಮ್ಮನಾಗ್ಬಿಟ್ರು. ಆದ್ರೆ ನಾನು ಮಂತ್ರಿ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಅಧ್ಯಕ್ಷರು ಮಾಡಿದ ಸರ್ಕಸ್ ಒಂದೆರಡಲ್ಲ. ವಿಧಾನ ಪರಿಷತ್ ಸದಸ್ಯರಾದ ತಕ್ಷಣವೇ ಸಂಪುಟ ವಿಸ್ತರಿಸಿ ತಮ್ಮ ಸೇರ್ಪಡೆ ಮಾಡಿಸಿಕೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಲೆ ಮೇಲೆ ಹತ್ತಿ ಕುಳಿತುಬಿಟ್ರು. ಅದಕ್ಕೆ ಸಿಎಂ ತಲೆಭಾರ ಹೆಚ್ಚಾಗಿ ತಲೆನೋವು ಜೋರಾಯಿತು. ಆದ್ರೆ ಸಿಎಂ ಮಾತ್ರ ನಂಗೆ ಅದೆಷ್ಟೇ ತಲೆನೋವಾಗುತ್ತೋ ಆಗ್ಲಿ ಅನ್ಕೊಂಡು 6 ತಿಂಗಳು ಕಾಲ ಜಾಣ್ಮೆಯಿಂದಲೇ ಸಚಿವ ಸಂಪುಟ ವಿಸ್ತರಣೆ ತಳ್ಳಿ ಹಾಕೊಂಡೇ ಬಂದ್ರು. ಆದ್ರೆ ಈ ಮಧ್ಯ ಪರಮೇಶ್ವರಪ್ಪನವರು ಮಾಡಿದ ಸರ್ಕಸ್ ಮಾತ್ರ ಒಂದೆರಡಲ್ಲ. ಬೆಂಬಲಿಗರನ್ನ ಬಿಟ್ಟು ಸಿಎಂಗೆ ಗೆರಾವ್ ಹಾಕಿಸಿದ್ರು, ಏನೇನೆಲ್ಲ ಮಾಡಿದ್ರು. ಯಾವುದಕ್ಕೂ ಬಗ್ಗದಿದ್ದಾಗ ಕೊನೆಗೆ ತಾವೇ ಬಾಯಿ ಬಿಟ್ಟು ಹೇಳಿಕೊಂಡ್ರು. ಆದ್ರೂ ನಮ್ ಸಿಎಂ ಕೇಳಲೇ ಇಲ್ಲ. ಆದ್ರೆ ನೋಡ್ಲಿಕ್ಕೆ ತಮ್ಗೇನು ತೊಂದರೆ ಆಗ್ಲೇ ಇಲ್ಲ ಅನ್ನೋ ಹಾಗೆ ಇದ್ಬಿಟ್ರು ಸಿಎಂ. ಅವರಿಗೆ ಇವರೆಲ್ಲ ದೊಡ್ಡ ತಲೆನೋವು ಆಗಿದ್ದಾರೆ.
2014ರ ಮೊದಲ ತಿಂಗಳ ಮೊದಲ ದಿನವೇ ಡಿಕೆಶಿ ಹಾಗೂ ರೋಷನ್ ಬೇಗ್ಗೆ ಅದೃಷ್ಟ ಒಲಿದು ಬಂತು. ಈ ಮೊದಲು ಯಾವುದೇ ಹಗರಣದಲ್ಲಿ ಶಾಮೀಲಾಗದ ಶಾಸಕರಿಗೆ ಮಾತ್ರ ಸಂಪುಟದಲ್ಲಿ ಅವಕಾಶ ಅಂದಿದ್ರು ಸಿಎಂ. ಹಾಗಾಗಿಯೇ ಆಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾದ ಡಿಕೆಶಿ ಲಾರ್ಡ್ ಸಹೋದರರ ಆಸೆಗಳಿಗೆ ತಣ್ಣೀರು ಎರಚಿದ್ರು. ಬಳಿಕ ಡಿಕೆ ಶಿವಕುಮಾರ್ ಹಾಗೂ ರೋಷನ್ ಬೇಗ್ ಹೊಸ ಸಚಿವರಾಗಿ ಆಯ್ಕೆಯಾದರು. ಇದಕ್ಕೂ ಒಂದು ತಿಂಗಳು ಮುನ್ನ ಅಕ್ರಮ ಗಣಿಗಾರಿಕೆ ಆಪಾದನೆ ಬಂದ ಕಾರಣಕ್ಕೆ ಸಂತೋಷ್ ಲಾಡ್ರನ್ನ ಸಂಪುಟದಿಂದ ಕೈ ಬಿಡಲಾಯಿತು. ಆಗ ಇದೊಂದು ವಿಚಾರ ಸಿಎಂಗೆ ತಲೆನೋವಾಗಿ ಹೋಗಿತ್ತು. ಸಿಎಂ ಏನೋ ತನ್ನ ಸಂಪುಟದಲ್ಲಿ ಎಲ್ಲರೂ ಯೋಗ್ಯರಿದ್ದಾರೆ ಅಂತ ಅವ್ರು ಅಂದುಕೊಂಡ್ರು. ಆದರೆ ಅಲ್ಲಿ ಎಲ್ಲವೂ ಸರಿ ಇರಲಿಲ್ಲ. ಎಲ್ಲರಿಗೂ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಖಾತೆಗಳು ಹಂಚಿಕೆ ಆಗಿರಲಿಲ್ಲ. ಸಚಿವ ಸ್ಥಾನ ಪಡೆದುಕೊಂಡವರಲ್ಲಿ ಕೆಲವರು ಅನರ್ಹ ಶಾಸಕರು ಇದ್ದಾರೆ ಅನ್ನೋದು ಅತೃಪ್ತರ ವಾದವಾಗಿತ್ತು. ಈ ಕಾರಣಕ್ಕೆ ತಮ್ಮ ಪಕ್ಷದಲ್ಲಿ ಒಳಮನಸ್ಸಿನ ಹುಳುಕು ಹೆಚ್ಚಾಗ್ತಾ ಹೋಯಿತು. ಸಿಎಂ ಅವರನ್ನ ನೋಡಿ ಕಣ್ಕೆಂಪು ಮಾಡಿಕೊಳ್ಳುವವರು ಹೆಚ್ಚಾದರು. ಹಾಗಾಗಿ ಅತೃಪ್ತರಿಗೆ ಸ್ಥಾನ ಕೊಡಲು ಅನರ್ಹ ಸಚಿವರ ತಲೆದಂಡ ಖಚಿತ ಎಂಬ ಸುದ್ದಿ ಈಗ ಕೇಳಿಬರ್ತಾ ಇದೆ. ಇದ್ರ ಜೊತೆಗೆ ಸಿಎಂ ಅವರಿಗೆ ಅವರ ಸಮಸ್ಯೆಯೊಂದು ದೊಡ್ಡ ತಲೆನೋವಾಗಿ ಕಾಡಿತ್ತು. ಯಾವುದು ಅಂದ್ರೆ ನಿದ್ದೆ. ಹೇಳುಸಿದ್ದು ಯಾಕಿಂಗಾದ್ರಿ, ಯಾಕಿಷ್ಟು ಡಲ್ಲಾದ್ರಿ, ಹೇಳುಸಿದ್ದು ಯಾಕಿಂಗಾದ್ರಿ, ಏನಾಯ್ತು ನಿಮಗಾದೆ. ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬೆಂಬಿಡದೆ ಭೂತನಂತೆ ಕಾಡಿದ್ದು ನಿದ್ದೆ. ಯಾವುದೇ ಸಭೆ ಸಮಾರಂಭಕ್ಕೆ ಹೋಗ್ಲಿ, ಪ್ರೆಸ್ ಮೀಟ್ ಇರಲಿ, ಏನೇ ಇರಲಿ, ಜಾತ್ರೆ ಮಹೋತ್ಸವಕ್ಕೂ ಹೋದ್ರೂ ಆ ಗದ್ದಲಲ್ಲೂ ಕೂಡ ಅವರನ್ನ ನಿದ್ದೆ ಬಿಟ್ಟಿರಲಿಲ್ಲ. ಹೇಳುಸಿದ್ದು ಯಾಕಿಂಗಾದ್ರಿ, ಯಾಕಿಷ್ಟು ಡಲ್ಲಾದ್ರಿ, ಹೇಳುಸಿದ್ದು ಯಾಕಿಂಗಾದ್ರಿ, ಏನಾಯ್ತು ನಿಮಗ. ಇದೊಂದು ಅವರನ್ನ ದೊಡ್ಡ ತಲೆನೋವಾಗಿ ಕಾಡ್ತು. ಆದ್ರೆ ಈಗ ನಿದ್ದೆಗೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ನಿದ್ದೆ ಕಂಟ್ರೋಲ್ ಆಗಿದೆ. ಹೀಗಾಗಿ ಅದರ ತಲೆನೋವು ಕೊಂಚ ಕಡಿಮೆ ಆಗಿದೆ. ಇನ್ನೊಂದು ಮಾತು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿದ್ದೆಯ ತಲೆನೋವು ಒಂದು ಕಡಿಮೆಯಾಗಿದ್ದು ಬಿಟ್ರೆ ಉಳಿದ್ಯಾವ ತಲೆನೋವು ಕಡಿಮೆಯಾದಂಗೆ ಕಾಣಿಸ್ತಿಲ್ಲ. ಈ ವರ್ಷದಲ್ಲಿ ಆಗದೆ ಇದ್ರೂ ಮುಂದಿನ ವರ್ಷದಲ್ಲಾದ್ರೂ ಅವರ ತಲೆನೋವು ಕಡಿಮೆಯಾಗತ್ತಾ ಅಥವಾ ಹೆಚ್ಚಾಗತ್ತಾ ಅನ್ನೋದು ಗೊತ್ತಿಲ್ಲ. ಬೆಳಗಾವಿ ಅಧಿವೇಶನ ಮುಗಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಲೆನೋವು ಕಡಿಮೆ ಮಾಡಿಕೊಳ್ಳುವ ವಿಚಾರ ಮಾಡಿದ್ದಾರೆ. ಅದಕ್ಕಾಗಿ ಸಚಿವ ಸಂಪುಟ ಪುನರಚನೆಗೂ ಕೈ ಹಾಕುವ ಸಾಧ್ಯತೆಗಳಿದೆ. ಆದರೆ ಅತೃಪ್ತ ಕೆಲವರನ್ನ ತರಾತುರಿಯಲ್ಲಿ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ಉಳಿದವರು ಭಿನ್ನಮತ ಪ್ರದರ್ಶಿಸಬಹುದು ಎಂಬ ಆತಂಕ ಮುಖ್ಯಮಂತ್ರಿಯವರನ್ನ ಕಾಡ್ತಾ ಇದೆ. 4 ರಿಂದ 5 ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡಲು ಮುಖ್ಯಮಂತ್ರಿ ಯೋಚಿಸಿದ್ದಾರೆ. ಹಾಗೆ ಸಚಿವರ ಕಾರ್ಯವೈಖರಿಯ ಕುರಿತು ಸಿದ್ದರಾಮಯ್ಯ ವರದಿಯೊಂದನ್ನು ಸಿದ್ಧಪಡಿಸುತ್ತಿದ್ದಾರೆ. ಆಯಾ ಸಚಿವರು ತಮ್ಮ ವ್ಯಾಪ್ತಿಯಲ್ಲಿರುವ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಕೈಗೊಂಡಿರುವ ಕ್ರಮಗಳು, ಜಿಲ್ಲಾ ಪ್ರವಾಸ, ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಿರುವುದು ಮತ್ತಿತರ ಮಾಹಿತಿಗಳನ್ನು ಸಂಗ್ರಹಿಸಲಾಗ್ತಿದೆ. ಅವುಗಳನ್ನು ಆಧರಿಸಿ ಎಲ್ಲಾ ಸಚಿವರ ಕುರಿತು ವರದಿ ಸಿದ್ಧಪಡಿಸಲಾಗ್ತಿದೆ. ಆ ಬಳಿಕವೇ ಸಂಪುಟ ಪುನರ್ರಚನೆಯ ಬಗ್ಗೆ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಅನ್ನುತ್ತಾ ಇದೆ ಮೂಲಗಳು. ಒಟ್ಟಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಿದ ದಿನದಿಂದ ಶುರುವಾದ ಸಂಪುಟದ ತಲೆನೋವು ಇನ್ನೂ ಕಡಿಮೆಯಾಗಿಲ್ಲ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ನಮ್ಮ ಸಿಎಂ ಸಾಹೇಬ್ರನ್ನ ಬಹುವಾಗಿ ಕಾಡಿದ ವಿಷಯಗಳು ಯಾವುವು, ಅವನ್ನೆಲ್ಲ ಅವರು ಹೇಗೆ ನಿಭಾಯಿಸಿದ್ರು ಅಂತ. ಸಿಕ್ಕ ಸಮಯದಲ್ಲೇ ವಕ್ಕರಿಸುವ ಸಣ್ಣ ನಿದ್ದೆಯಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳು ಅವರ ತಲೆನೋವಿಗೆ ಕಾರಣವಾದವು. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.